ಹಾಗೆ ಮತ್ತೆ ಕೆರೆಯಲ್ಲಿ ಬರ್ತಾ ಬರ್ತಾ ಈ ಟ್ಯಾಂಕ್ ಮೇಲೆ ನಮ್ಮ ಬಾಸ್ ಫೋಟೋ ನೋಡಿದೆ. ಏನು ಸಖತ್ತಾಗಿ ಬರ್ತಿದ್ದಾರೆ ಗೊತ್ತಾ, ಚಿಂದಿಯಾಗಿ ಬಿಡಿಸಿದ್ದಾರೆ. ಸೊ ಫಿದಾ ಆಗಿಬಿಟ್ಟೆ ಈ ಫೋಟೋಗೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಈ ಫೋಟೋ ನೋಡ್ತಾ ನೋಡ್ತಾ ನನಗೆ ಒಂದು ಮೂವಿ ನೆನಪಾಯಿತು. ಅದು ನಿನ್ನೆ ರಿಲೀಸ್ ಆಗಿರೋ ಹನುಮಾನ್ ಮೂವಿ, ತೆಲುಗು ಮೂವಿ. ಏನೋ ನೋಡಬೇಕು ಅಂತ ಫ್ರೀ ಟೈಮಲ್ಲಿ ಹೋಗಿ ನೋಡಿದೆ. ಬಟ್ ಏನಿದೆ ಗುರು ಮೂವಿ, ಫಸ್ಟು ಸೀನಿಂದ ಲಾಸ್ಟ್ ಸೀನ್ವರೆಗೂ ಪ್ರತಿಯೊಬ್ಬರು ಜೀವ ಕೊಟ್ಟು ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟು 10 ಮಿನಿಟ್ಸ್ ಮಾತ್ರ ಬಾಸ್ ಎಂಟ್ರಿಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಟೋರಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಕೆಲವೊಂದಿರುತ್ತೆ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಸ್ಟೋರಿ ಲೈನ್ ಇಷ್ಟೇ, ನಮಗೆ ಅಂದರೆ ಸೂಪರ್ ಪವರ್ ಸಿಕ್ಕರೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ. ಸೊ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ತೀವ, ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ತೀವ ಅನ್ನೋದು ಸ್ಟೋರಿ ಲೈನ್. ನಮಗೆಲ್ಲ ಗೊತ್ತಿರೋ ಸ್ಟೋರಿ ಪ್ರಕಾರ ಆಂಜನೇಯ ಸ್ವಾಮಿ ಲಂಕೆಗೆ ಹಾರಬೇಕಾದ್ರೆ ಒಂದು ಬೆವರಾನಿ ಸಮುದ್ರಕ್ಕೆ ಬಿದ್ದು, ಆ ಒಂದೇ ಒಂದು ಬೆವರಾನಿಯಿಂದ ಮತ್ಸ್ಯ ಹನುಮ ಹುಟ್ಟಿ, ಮತ್ಸ್ಯ ಹನುಮ ಕೈಯಲ್ಲಿ ಆಂಜನೇಯ ಸ್ವಾಮಿ ಒಂದು ಏಟು ತಿಂದ್ರೇ ಆಂಜನೇಯ ಸ್ವಾಮಿ ಕೈಯಲ್ಲೇ ತಡ್ಕೊಳಕ್ಕಾಗಲಿಲ್ಲ ಅಂಥದ್ದು. ಈ ಸ್ಟೋರಿ ಪ್ರಕಾರ ಆಂಜನೇಯ ಹಣ್ಣು ಅಂತ ಸೂರ್ಯನ ನುಂಗಬೇಕಾದ್ರೆ ಇಂದ್ರ ಏನು ಮಾಡ್ತಾನೆ, ವಜ್ರಾಯುಧದಿಂದ ದಾಳಿ ಮಾಡ್ತಾನೆ. ಆ ದಾಳಿಗೆ ಆಂಜನೇಯ ಸ್ವಾಮಿಯಿಂದ ಒಂದು ರಕ್ತ ಭೂಮಿಗೆ ಬಂದುಬೀಳುತ್ತೆ. ಆ ರಕ್ತ ಒಂದು ಆತ್ಮಲಿಂಗ ಥರ ಒಂದು ಮಣೀಲಿ ಒಂದು ಸೇರ್ಕೊಂಡಿರುತ್ತೆ. ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೀರೋ ಬಂದು ಮುಟ್ಟಿದಾಗ ಅದರಿಂದ ಬರೋ ಸೂಪರ್ ಪವರ್ಸ್ದಿಂದ ಹೀರೋ ಯಾವ ರೀತಿ ಜನಗಳನ್ನ ಕಾಪಾಡ್ತಾನೆ ಅನ್ನೋ ಒಂದು ಸ್ಟೋರಿ. ಬಟ್ ಮೂವಿ ಮಾತ್ರ ಪ್ರತಿ ಸೀನು, ಪ್ರತಿ ಶಾಟು ಹೇಳ್ಬೇಕಂದ್ರೆ ಮರೆಯೋಕ್ಕೆ ಆಗ್ತಿಲ್ಲ, ಮೈಂಡಿಂದ ಹೋಗ್ತಾನೆ ಇಲ್ಲ. ಬಟ್ ಈ ಫೋಟೋ ನೋಡಿದಾಗ ಅದನ್ನು ನಿಮಗೆಲ್ಲರಿಗೂ ಹೇಳಬೇಕು ಅನ್ನಿಸ್ತು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಆ ಎಕ್ಸ್ಪೀರಿಯೆನ್ಸ್ನ ಪಡೀರಿ. ಇದು ಯಾವುದೇ ರೀತಿ ಮೂವಿ ಪ್ರಮೋಷನ್ಸ್ಗೋಸ್ಕರ ಹೇಳ್ತಾ ಇಲ್ಲ ನಾನು. ಆದರೆ ನೀವೇ ಪ್ರಮೋಷನ್ ಥರ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳ್ತೀರಾ, ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರಾಫಿಕ್ಸ್ ಬಗ್ಗೆ ಹೇಳಬೇಕು ಅಂದರೆ 400 ಕೋಟಿ ಕೊಟ್ಟಿರೋ ಆದಿಪುರುಷ್ಗಿಂತ 50 ಕೋಟಿಲಿ ತೆಗೆದಿರೋ ಈ ಮೂವಿನೇ ತುಂಬ ಇಷ್ಟ ಆಯ್ತು ನನಗೆ. ಸೊ ಜೈ ಶ್ರೀರಾಮ್, ಜೈ ಆಂಜನೇಯ.